ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ರಾಯರ ಸೇವೆ ಹೇಗಿರಬೇಕು, ಹೇಗೆ ಮಾಡಿದ್ರೆ ನಮಗೆ ಒಲಿತಾರೆ, ಹೇಗೆ ಮಾಡಿದ್ರೆ ಯಾವ ರೀತಿ ಮಾಡಿದ್ರೆ ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು ಅನ್ನೋ ಹಾಗೆ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ನಾವು ಏನು ಕಷ್ಟ ಅನುಭವಿಸ್ತಾ ಇದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಬೇರೆಯವ್ರಿಗೆ ಅದು ತುಂಬ ಚಿಕ್ಕದು ಅನ್ನಿಸ್ಬೋದು. ಎಷ್ಟೊಂದು ಜನಕ್ಕೆ ಮದುವೆ ಆಗಿರಲ್ಲ, ಎಷ್ಟೊಂದು ಜನಕ್ಕೆ ಮಕ್ಕಳಾಗಿರಲ್ಲ, ಎಷ್ಟೊಂದು ಜನಕ್ಕೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಇರುತ್ತೆ, ಎಷ್ಟೊಂದು ಜನಕ್ಕೆ ಕೆಲಸ ಸಿಕ್ಕಿರಲ್ಲ, ಇನ್ನೂ ಎಷ್ಟೋ ಜನ ಲೈಫಲ್ಲಿ ಸೆಟ್ಲೇ ಆಗಿರಲ್ಲ. ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಹೊರಗಡೆಯಿಂದ ನೋಡೋರಿಗೆ ಸಾಮಾನ್ಯವಾಗಿ ಅವ್ರ ಮನಸ್ಸಿಗೆ ಹರ್ಟಾಗಂಗೆ ಹೇಳ್ಬಿಡ್ತಾರೆ, ಮದುವೆ ಆಗಿಲ್ವಾ, ಇನ್ನೂ ಮಕ್ಕಳಾಗಿಲ್ವಾ ಅಂತ. ಅವರಿಗೆ ಒಂದೇ ಪದ ಕೇಳೋದಕ್ಕೆ, ಆದರೆ ಆ ಮಾತಿಂದ ಅನ್ನಿಸ್ಕೊಳೋರಿಗೆ ಎಷ್ಟು ನೋವಾಗುತ್ತೆ ಅಂತ ಅನ್ನಿಸ್ಕೊಂಡವ್ರಿಗೆ ಗೊತ್ತಿರುತ್ತೆ. ಎಷ್ಟು ಓದಿದ್ರೂ ಇನ್ನೂ ಜಾಬ್ ಸಿಗ್ತಾ ಇಲ್ಲ, ಎಲ್ಲೂ ಒಂದು ಲೈಫಲ್ಲಿ ಸೆಟ್ಲಾಗೋಕ್ಕಾಗ್ತಾ ಇಲ್ಲ. ಅದು ಈಗಿನ ಕಾಲದ ಪರಿಸ್ಥಿತಿ ಅಲ್ವಾ. ಅಂಥವರು ಈ ಥರ ಒಂದು ಕಷ್ಟನ ಅನುಭವಿಸ್ತಾ ಇರೋರು ಯಾರ್ಯಾರಿದ್ದೀರಾ ಅವರೆಲ್ಲ ರಾಯರ ಮೊರೆ ಹೋದರೆ ಒಂದು ಲೈಫಲ್ಲಿ ಶಕ್ತಿ ಅನ್ನೋದು ಸಿಗುತ್ತೆ. ನಮ್ಮ ಲೈಫ್ ಕೂಡ ಸೆಟಲ್ ಆಗುತ್ತೆ. ನಾವು ಯಾವ್ಯಾವ ಕಷ್ಟಕ್ಕೆಲ್ಲ ನೋವು ಅನುಭವಿಸ್ತಾ ಇರ್ತೀವೋ ಅವ್ರಿಗೆಲ್ಲ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ರಾಯರು ಆ ರೀತಿ ಅನುಗ್ರಹನ ಮಾಡ್ತಾರೆ. ಕಷ್ಟ ಬಂದ ತಕ್ಷಣ ರಾಯರ ಹತ್ರ ಓಡೋಗ್ತೀವಿ. ನಾವು ಕಷ್ಟ ಕಾಲದಲ್ಲಿ ಹೀಗೆ ಇರಬೇಕು, ಹಾಗೆ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಇವತ್ತು ಎಮರ್ಜೆನ್ಸಿ ನಮಗೆ ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇರಲ್ಲ. ಮತ್ತು ಆ ಲೆವೆಲ್ಗೆ ನಮ್ಮ ಮೆಂಟಲ್ ಸ್ಟೇಟಸ್ಸು ಕೂಡ ರೆಡಿ ಇರಲ್ಲ ಪ್ರಿಪ್ರೇಷನ್ಗೆ. ಆಗ ನಾವು ಹೆಂಗಿರ್ತೀವೋ ಹಾಗೆ ರಾಯರ ಮೊರೆ ಹೋಗ್ಬಿಡ್ಬೇಕು, ರಾಯರ ಪಾದಕ್ಕೆ ಬಿದ್ದುಬಿಡ್ಬೇಕು. ನನಗೆ ನೀವೇ ಗತಿ, ನಿಮ್ಮನ್ನು ಬಿಟ್ಟರೆ ನನಗೆ ಯಾರಿಲ್ಲ, ನೀವೇನಾದರೂ ಕೈ ಬಿಟ್ಟರೆ ನನ್ನ ಜೀವನ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ನೀವು ಹೆಂಗೆ ಕರ್ಕೊಂಡು ಹೋಗ್ತೀರಾ ಹಂಗೆ ಬರ್ತೀನಿ, ನನ್ನ ಇಂಥ ಒಂದು ಕಷ್ಟದಲ್ಲಿ ನಾನು ಇವತ್ತಿದ್ದೀನಿ, ದಯವಿಟ್ಟು ನನ್ನ ಕಾಪಾಡಿ ಅಂತೇಳಿ ರಾಯರಿಗೆ ಕಂಪ್ಲೀಟಾಗಿ ಶರಣಾಗ್ಬಿಡ್ಬೇಕು. ಇಲ್ಲಿ ನಾನು ಹೇಳೋಕ್ಕೆ ಹೊರಟಿರೋ ಅಂಥದ್ದು ಶರಣಾಗತಿ ಬಗ್ಗೆ. ಶರಣಾಗತಿ ಅಂದರೆ ಏನು, ಆ ಪದದ ಅರ್ಥ ಏನು? ಶರಣಾಗತಿ ಅಂತ ಅಂದರೆ ಕಂಪ್ಲೀಟಾಗಿ ನಮ್ಮ ಮನಸ್ಸು, ದೇಹ, ಆತ್ಮ ಏನಿದೆ ಕಂಪ್ಲೀಟಾಗಿ ರಾಯರಿಗೆ ಒಪ್ಪಿಸ್ಬಿಡ್ಬೇಕು. ಎಲ್ಲ ನಿಮ್ಮದೇ, ನಂದು ಏನೂ ಇಲ್ಲ, ನನ್ನ ದೇಹ, ನನ್ನ ಆತ್ಮ ಎಲ್ಲ ನಿಮ್ಮದೇ. ನಾನು ಇರೋದು ಏನಕ್ಕೆ ಅಂತ ಅಂದರೆ ನಿಮ್ಮ ಸೇವೆ ಮಾಡೋಕ್ಕಷ್ಟೇ, ಅದು ಬಿಟ್ಟರೆ ಇನ್ನು ಏನಕ್ಕೂ ಇಲ್ಲ ಅನ್ನೋ ಥರ ನಾವು ರಾಯರಿಗೆ ಶರಣಾಗ್ಬಿಡ್ಬೇಕು. ನಮ್ಮ ಒಂದು ಪಂಚೇಂದ್ರಿಯಗಳೇನಿದೆ ಅದನ್ನು ನಿಗ್ರಹದಲ್ಲಿ ಇಡೋ ಅಂಥ ಒಂದು ಕೆಪಾಸಿಟಿ ನಮಗೆ ಬರಬೇಕು. ಆ ರೀತಿಯಾಗಿ ನೀವೇನಾದರೂ ಶರಣಾಗತಿ ಆಯಿತು ಅಂತ ಅಂದರೆ ರಾಯರು ಖಂಡಿತವಾಗ್ಲೂ ನಿಮ್ಮ ಕಷ್ಟಕ್ಕೆ ಏನು ದೊಡ್ಡ ದೊಡ್ಡ ಕಷ್ಟ ಅಂತ ಅಂದ್ಕೊಂಡಿದ್ದೀರೋ ಅದೆಲ್ಲ ನೀರು ಥರ ಕರಗೋಗುತ್ತೆ. ಉಪವಾಸ ಮಾಡಿದೆ, ವ್ರತ ಮಾಡಿದೆ, ಸೇವೆ ಮಾಡಿದೆ, ರಾಯರು ನಂಗೆ ಹೊಲಿತಾ ಇಲ್ಲ, ನನಗೆ ಮಾತ್ರ ಹಿಂಗೆ ಮಾಡ್ತಾರೆ, ಎಲ್ರಿಗೂ ಹೊಲಿತಾರೆ, ಇದೆಲ್ಲ ಹೇಳೋದು ಬಿಟ್ಬಿಡ್ಬೇಕು. ಯಾಕೆ ಅಂತ ಅಂದರೆ ನಮ್ಮಲ್ಲಿ ಅಂಥ ಒಂದು ಶರಣಾಗತಿ ನಾವು ಮಾಡ್ಕೊಂಡಿರಲ್ಲ. ಏನೋ ಎಲ್ಲರೂ ಮಾಡ್ತಿದ್ದಾರೆ, ಇವತ್ತು ಗುರುವಾರ ಉಪವಾಸ ಮಾಡಬೇಕು, ಅದಕ್ಕೆ ನಾನು ಮಾಡಿದೆ, ಆ ರೀತಿ ಎಲ್ಲ ಮಾಡೋದು. ಶರಣಾಗತಿ ಅಂದರೆ ಹಿಂಗಿರುತ್ತೆ ಗೊತ್ತಾ, ನಾವೇನಾದರೂ ಒಂದು ಸುಳ್ಳು ಹೇಳ್ತಾ ಇದ್ದೀವಿ, ಏನಾದರೂ ಒಂದು ತಪ್ಪು ಮಾಡ್ತಿದ್ದೀವಿ ಅಂತ ಅಂದ್ರೂ ಕೂಡ ನಮ್ಮ ಮನಸ್ಸಿಗೆ ಅದು ಅನ್ನಿಸ್ತಾ ಇರುತ್ತೆ, ರಾಯರು ನೋಡ್ತಿದ್ದಾರೆ, ರಾಯರಿಗೆ ವಿಷಯ ಗೊತ್ತಾಗುತ್ತೆ ಅನ್ನೋದು ನಮ್ಮ ಮನಸ್ಸಿಗೆ ಸೂಚನೆ ಸಿಗ್ತಾ ಇರುತ್ತೆ. ಅದು ಶರಣಾಗತಿ. ನಾವು ಯಾವಾಗ ಶರಣಾಗತಿ ಹೊಂದಿರ್ತೀವಲ್ಲ ರಾಯರ ಜೊತೆ, ಅವಾಗ ಮಾತ್ರ ಅದು ಅನಿಸೋದು. ನಮ್ಮನ್ನು ತಪ್ಪು ಮಾಡೋಕ್ಕೆ ನಮ್ಮ ಮನಸ್ಸು ಬಿಡೋದಿಲ್ಲ. ತಪ್ಪು ಹೆಜ್ಜೆ ಎಲ್ಲೂ ಕೂಡ ನಾವು ಇಡೋದಕ್ಕೆ ರಾಯರು ನಮ್ಮ ಮನಸ್ಸನ್ನು ಬಿಡೋದೇ ಇಲ್ಲ. ಸರಿ ದಾರಿಲೇ ಹೋಗಬೇಕು. ಅದು ಕಷ್ಟ ಆಗಲಿ ಸುಖ ಆಗಲಿ ಏನೇ ಆಗಲಿ ನಾವು ಸತ್ಯದ ಮಾರ್ಗದಲ್ಲಿ ನಿಯತ್ತಾಗಿ ಸರಿಯಾದ ದಾರಿಲಿ ಹೋದರೆ ಮಾತ್ರ ರಾಯರು ನಮ್ಮ ಜೊತೆ ಇರ್ತಾರೆ, ನಮಗೆ ಅನುಗ್ರಹ ಮಾಡ್ತಾರೆ. ಸುಮ್ಮನೆ ನಾವು ಕಾಟಾಚಾರಕ್ಕೆ ಉಪವಾಸ ಮಾಡ್ತೀವಿ, ಸೇವೆ ಮಾಡ್ತೀವಿ, ವ್ರತಗಳನ್ನ ಮಾಡ್ತೀವಿ ಅಂತ ಅಂದರೆ ಅದಾಗಲ್ಲ. ಕಂಪ್ಲೀಟಾಗಿ ರಾಯರಿಗೆ ನಾವು ಶರಣಾಗಿ ಒಂದು ಈ ಸೇವೆಗಳು ನೀವೇನು ಮಾಡ್ತಾ ಇದ್ದೀರಾ ಆ ಸೇವೆಗಳನ್ನ ಮಾಡಿದಾಗ ಮಾತ್ರ ನಿಮ್ಮ ಕರ್ಮಗಳು ಕಳೆಯೋ ಅಂಥದ್ದು. ನಿಮಗೆ ಗೊತ್ತಾ, ನಾವು ಈ ಜನ್ಮನ ಯಾಕೆ ತಾಳಿದ್ದೀವಿ, ಯಾಕೆ ಈ ಮನುಷ್ಯ ಜನ್ಮ ನಮಗೆ ಬಂದಿದೆ ಅನ್ನೋದು ನಿಮಗೆ ಗೊತ್ತಾ? ಏನಕ್ಕೆ ಎಲ್ಲದಕ್ಕೂ ಕರ್ಮ ಕಳಿಬೇಕು ಅಂತ ಹೇಳ್ತಿರ್ತಾರೆ ಅಂತ ಗೊತ್ತಾ? ನಾವು ಹಿಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದಾಗ ಮಾಡಿದಂಥ ಕರ್ಮಗಳು ಅಂತ ಅಂದರೆ ತಪ್ಪು, ಮೋಸ, ವಂಚನೆ ಈ ಥರದ್ದೆಲ್ಲ ಮಾಡಿರ್ತೀವಲ್ವ, ಅದೆಲ್ಲ ನಮ್ಮ ಬುತ್ತಿನಲ್ಲಿದ್ದಾಗ ನಮಗೆ ಮುಕ್ತಿ ಅನ್ನೋದು ಸಿಗೋದಿಲ್ಲ.
ಆ ಮುಕ್ತಿನ ಹೊಂದಬೇಕು, ಆ ಏನು ತಪ್ಪುಗಳನ್ನ ಮಾಡಿದ್ದೀವಿ ಅದನ್ನು ಸರಿಪಡಿಸ್ಕೊಳ್ಬೇಕು, ಶುದ್ಧವಾಗಿ ನೀನು ಬಾ ಅಂತ ಮತ್ತೆ ಮನುಷ್ಯ ಜನ್ಮನ ಕೊಟ್ಟು ಭೂಮಿ ಕಳಿಸಿರ್ತಾನೆ ಭಗವಂತ. ಆದರೆ ನಾವೇನು ಮಾಡ್ತೀವಿ, ಮತ್ತೆ ತಪ್ಪಿನ ಮೇಲೆ ತಪ್ಪು, ಮೋಸದ ಮೇಲೆ ಮೋಸ, ಎಲ್ಲೋ ನಮಗೆ ಗೊತ್ತಾಗದೇ ಇರತ್ತಿರ ಕೆಲವೊಂದು ಆಗುತ್ತೆ, ಅದು ನಮ್ಮ ಕೈ ತಪ್ಪಿ ಅಂಥದ್ದು. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನಮಗೆ ಗೊತ್ತಿದ್ದು ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆ ಥರದ್ದು ಮಾಡಿಕೊಂಡು ನಮ್ಮ ಏನು ಒಂದು ಕರ್ಮನ ತಗೊಬಂದಿರ್ತೀವಲ್ಲ, ಒಂದು ಬುತ್ತಿ, ಅದನ್ನು ಇನ್ನೂ ಜಾಸ್ತಿ ಮಾಡ್ಕೊತಾ ಇರ್ತೀವಿ ನಾವು. ನಮ್ಮ ಯಾವಾಗಲೂ ದಾರಿ ಯಾವ ಕಡೆಗೆ ಇರಬೇಕು ಗೊತ್ತಾ, ನಾವು ಮೋಕ್ಷ ಹೊಂದಬೇಕು, ಮುಕ್ತಿ ಹೊಂದಬೇಕು ಅನ್ನೋದ್ರ ಕಡೆಗೆ ಮಾತ್ರ ಇರಬೇಕು. ಮನುಷ್ಯ ಜನ್ಮ ಕೇವಲ ಒಂದು ನಶ್ವರ. ಇಲ್ಲಿ ಬಂದಿದ್ದೀವಿ, ಹಂಗೆ ಹೋಗ್ತೀವಿ. ಎಲ್ಲೋ ಒಂದು ಕಡೆ ಟ್ರಿಪ್ ಹೋಗ್ಬಿಟ್ಟು ಟ್ರಿಪ್ ಮುಗಿದ ತಕ್ಷಣ ನಮ್ಮ ಮನೆಗೆ ನಾವು ವಾಪಸ್ ಬರ್ತೀವಲ್ಲ, ಆ ಥರ ಈ ಮನುಷ್ಯ ಜನ್ಮ ಕೂಡ. ಇಲ್ಲಿ ಟ್ರಿಪ್ಪಿಗೆ ಬಂದಿದ್ದೀವಿ ನಾವು ಈ ಲೋಕಕ್ಕೆ. ಎಷ್ಟು ದಿನ ನಾವು ಈ ಟ್ರಿಪ್ನ ಮಾಡಬೇಕು ಅನ್ನೋದನ್ನು ಭಗವಂತ ಬರೆದು ಬಿಟ್ಟು ಕಳಿಸಿರ್ತಾನೆ. ಅಷ್ಟು ದಿನ ಟ್ರಿಪ್ ಮುಗಿಸ್ಕೊಳ್ತೀವಿ, ಮತ್ತು ವಾಪಸ್ಸು ನಾವು ಎಲ್ಲಿಂದ ಬಂದಿದ್ದೀವೋ ಅಲ್ಲಿಗೆ ಹೋಗ್ತೀವಿ. ನಾವು ವಾಪಸ್ ಹೋಗ್ಬೇಕಾದ್ರೆ ಎಲ್ಲ ಕರ್ಮಗಳನ್ನೂ, ಅಂದರೆ ಕೆಟ್ಟ ಕರ್ಮಗಳನ್ನ ತಗೊಂಡೋಗ್ಬಾರ್ದು, ಒಳ್ಳೆ ಕರ್ಮಗಳು ಮಾತ್ರ ನಮ್ಮ ಬುತ್ತಿನಲ್ಲಿರಬೇಕು. ಅದನ್ನು ತಗೊಂಡು ಹೋದಾಗ ಮಾತ್ರ ಆ ಭಗವಂತ ನೀನು ಹೋಗಿದ್ದಕ್ಕೂ ನಾನು ನಿನ್ನ ಕಳಿಸಿದ್ದಕ್ಕೂ ಸಾರ್ಥಕ ಆಯಿತು, ಇವಾಗ ನಿನಗೆ ಮುಕ್ತಿ ಕೊಡ್ತಾ ಇದ್ದೀನಿ ಅಂತೇಳಿ ಮುಕ್ತಿ ಕೊಡ್ತಾರೆ. ಅದನ್ನು ಬಿಟ್ಟು ನಾವು ತಪ್ಪು ಮೇಲೆ ತಪ್ಪು ಮಾಡಿಕೊಂಡು ಇದೇ ಥರ ಇರ್ತೀವಿ ಅಂತ ಅಂದರೆ, ನಡಿ ನೀನು ಮತ್ತೆ ವಾಪಸ್ಸು ಟ್ರಿಪ್ಪಿಗೆ, ನಡಿ ನೀನು ವಾಪಸ್ಸು, ನೀನಿನ್ನೂ ಸರಿಯೋಗಿಲ್ಲ, ನೀನಿನ್ನೂ ಬುತ್ತಿ ಜಾಸ್ತಿ ಬಂದಿದೀಯ, ಈಗ ನೀನು ಹೋಗ್ಬಿಟ್ಟು ಇದನ್ನೆಲ್ಲ ಕಡಿಮೆ ಮಾಡ್ಕೊಬ ಅಂತ ಮತ್ತೆ ಕಳಿಸ್ತಾರೆ ಇನ್ನೊಂದು ಜನ್ಮದಲ್ಲಿ. ಸೊ ಅಗೈನ್ ನಾವೇನು ಮಾಡಬೇಕು, ಮತ್ತೆ ಸೈಕಲ್ ಹೊಡಿಬೇಕು, ಫಸ್ಟಿಂದ ಸೈಕಲ್ ಹೊಡ್ಕೊಂಡು ಮತ್ತೆ ನಾವು ಒಳ್ಳೆ ಕರ್ಮನ ಸಾಧಿಸ್ಕೋಬೇಕು. ಅಲ್ಲೂ ಕೂಡ ಅದೇ ತಪ್ಪನ್ನು ಮಾಡ್ತೀವಿ. ಹಾಗಾಗಿ ರಾಯರು ನಮಗೆ ಈ ಜನ್ಮದಲ್ಲಿ ಸಿಕ್ಕಿರೋದೇ ನಮ್ಮ ಒಂದು ಅದೃಷ್ಟ. ನಾವು ಎಷ್ಟು ಶರಣಾಗತಿಯಾಗಿ ನಮ್ಮ ಸೇವೆಗಳನ್ನ ಭಕ್ತಿಯಿಂದ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ನಾವು ಅವ್ರಿಗೆ ಸೇವೆ ಮಾಡ್ತೀವೋ, ಅಲ್ಲಿ ನಮಗೆ ನಮ್ಮ ಕರ್ಮಗಳು ಕಳೆಯೋದಕ್ಕೆ ಶುರುವಾಗುತ್ತೆ. ರಾಯರು ಅಷ್ಟು ಅನುಗ್ರಹನ ಮಾಡ್ತಾರೆ ನಮ್ಮ ಕರ್ಮ ಕಳೆಯೋದಕ್ಕೆ. ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದಂಥ ಕರ್ಮಗಳು ಕಳೆಯೋದಕ್ಕೆ ರಾಯರ ಅನುಗ್ರಹ ಬೇಕೇ ಬೇಕು. ಗುರುಗಳ ಅನುಗ್ರಹ ಇಲ್ಲದೇ ನಾವು ಏನೂ ಮಾಡೋಕ್ಕಾಗಲ್ಲ. ನೀವು ರಾಘವೇಂದ್ರ ಸ್ವಾಮಿಗಳು ಅಂತ ಅಲ್ಲ, ನೀವು ಯಾವುದೇ ಗುರುಗಳನ್ನ ನಂಬಿದರೂ ಕೂಡ ಅವ್ರಿಗೆ ಅದೇ ಥರ ಶರಣಾಗತಿ ಹೊಂದಿರಬೇಕು. ಯಾವ ಗುರುಗಳಾದರೂ ಥರ ನೀವೇನಾದ್ರೂ ಆ ರೀತಿ ಒಂದು ಶರಣಾಗತಿಯಾಗಿ ಸೇವೆ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಎಲ್ಲರೂ ಕೂಡ ರಾಯರ ಥರನೇ ಒಂದು ಅನುಗ್ರಹನ ಮಾಡಿ ನಿಮ್ಮನ್ನು ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡೋಗ್ತಾರೆ. ಈ ರೀತಿ ನೀವು ಶರಣಾಗತಿ ಹೊಂದಿ ರಾಯರಿಗೆ ಸೇವೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು, ಮದುವೆ ಆಗದೇ ಇರೋದು, ಮಕ್ಕಳಾಗದೇ ಇರೋದು, ಕೆಲಸ ಸಿಗದೇ ಇರೋದು, ಇನ್ನು ಸೆಟಲ್ ಆಗದೇ ಇರೋದು, ಇನ್ನು ಏನೇನೆಲ್ಲ ಸಮಸ್ಯೆ ಇರುತ್ತಲ್ವ, ಸಾಲಗಳು ಸುಳಿಲ್ ಸಿಗಾಕೊಂಡಿರ್ತೀವಿ, ಇನ್ನು ಮನೆ ಕಟ್ಟಬೇಕು ಅಂತಿರ್ತೀವಿ, ಕಟ್ಟಿರಲ್ಲ, ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಪ್ರತಿಯೊಂದು ಆಸೆನೂ ನೆರವೇರಬೇಕು, ನಮಗೆ ಪ್ರತಿಯೊಂದು ಕಷ್ಟನೂ ಕಳಿಬೇಕು ಅಂತ ಅಂದರೆ ಮೇಯ್ನು ನಾವು ಶುದ್ಧರಾಗಿರಬೇಕು, ರಾಯರಿಗೆ ಶರಣಾಗಬೇಕು. ಇವತ್ತು ನನಗೆ ಯಾಕೋ ಶರಣಾಗತಿ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತೇಳಿ ತುಂಬಾ ಅನ್ನಿಸ್ತಾ ಇತ್ತು ಮನಸ್ಸಿಗೆ. ಹಾಗಾಗಿ ಇಷ್ಟೆಲ್ಲ ಹೇಳಿದೆ. ಇದರಿಂದ ಯಾರಿಗಾದರೂ ಸ್ವಲ್ಪನಾದರೂ ಉಪಯೋಗ ಆಗಿ ಒಬ್ಬರಾದರೂ ಮನಃಪರಿವರ್ತನೆ ಮಾಡಿಕೊಂಡ್ರೆ ನನಗೆ ಹೇಳಿದ್ದಕ್ಕೂ ಒಂದು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಇದೇ ರೀತಿ ಒಳ್ಳೆ ಮಾರ್ಗದಲ್ಲಿ ಹೋದರೆ ಎಷ್ಟೊಂದು, ಈಗ ಚಿಕ್ಕ ಮಕ್ಕಳೆಲ್ಲ ಏನೇನೋ ಕೇಸ್ಗಳು ನೋಡ್ತಾ ಇದ್ದೀವಿ, ಆ ಥರದ್ದೆಲ್ಲ ತಪ್ಪುತ್ತೆ. ಒಂದು ರಾಮರಾಜ್ಯ ಸೃಷ್ಟಿ ಆಗೋದ್ರಲ್ಲಿ ಏನು ನಾವು ಕಾಯ್ತಾ ಇದ್ದೀವಲ್ವ, ಒಂದು ರಾಮರಾಜ್ಯ ಬೇಕು ನಮಗೆ ಅಂತ, ಅದು ಅತಿ ಬೇಗನೆ ನಮಗೆ ಸಿಕ್ಬಿಡುತ್ತೆ. ಇವತ್ತಿಂದಲೇ ಎಲ್ಲರೂ ಕೂಡ ಮನಸ್ಸು ಮಾಡಿ, ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ, ಈ ವಿಡಿಯೋ ಆದಮೇಲೆ ನಾವು ಇನ್ನು ಸತ್ಯನಿಷ್ಠೆಯಿಂದ ಜೀವನ ಮಾಡ್ತೀವಿ, ಶರಣಾಗತಿ ಆಗ್ತೀವಿ ರಾಯರಿಗೆ ಅನ್ನೋದನ್ನು ನಿಮ್ಮ ಮನಸ್ಸಲ್ಲೇ ಒಂದು ಗಟ್ಟಿ ನಿರ್ಧಾರನ ಮಾಡಿಕೊಂಡು ಇವತ್ತಿಂದ ನಿಮಗೆ ಬದಲಾವಣೆ ಶುರುವಾಯಿತು ಅಂತಲೇ ಅಂದ್ಕೊಳ್ಳಿ. ಇವತ್ತು ನಾನು ತುಂಬಾ ಹೇಳಿಬಿಟ್ಟೆ ಅಂತ ಅನಿಸುತ್ತೆ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಳ್ಬಾರ್ದು. ಇದರಿಂದ ನಿಮ್ಮ ಬದಲಾವಣೆ ತುಂಬಾ ಮುಖ್ಯ ಅಷ್ಟೇ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನಾಳೆ ಗುರುವಾರ ರಾಯರ ಚರಿತ್ರೆದು 2ನೇ ಭಾಗ ಬರ್ತಾ ಇದೆ. ದಯವಿಟ್ಟು ನೋಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ. ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.